ಸಂಪುಟ ಪುನರ್ರಚನೆ ನಮ್ಮ ಹಂತದಲ್ಲಿ ನಡೆಯುವ ವಿಚಾರ ಅಲ್ಲ. ಸಿಎಂ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತಹ ವಿಚಾರ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಿಎಂ ನಿರ್ಧಾರವನ್ನ ಮಾಡ್ತಾರೆ. ಹೊಸಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸಂಪುಟ ಪುನರ್ರಚನೆಗೆ ಪೂರಕವಾಗಿ ಡಿನ್ನರ್ ಮೀಟಿಂಗ್ ನಡೀತಾ ಇಲ್ಲ. ಶಾಸಕರನ್ನ ಸಿಎಂ ಊಟಕ್ಕೆ ಕರೆಯೋದು ಹೊಸದೇನಲ್ಲ. ಸಿಎಂ ಹಾಗೂ ಶಾಸಕರು ಸಚಿವರ ಮಧ್ಯೆ ವಿಶ್ವಾಸ ಇದ್ದೇ ಇರುತ್ತೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅಂತ ಏನಾದರೂ ಇದೆಯಾ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆಗೆ ಪೂರಕವಾಗಿ ಡಿನ್ನರ್ ಮೀಟಿಂಗ್ ನಡೀತಾ ಇಲ್ಲ. ಶಾಸಕರನ್ನ ಸಿಎಂ ಊಟಕ್ಕೆ ಕರೆಯೋದಿದೇನು ಹೊಸದೇನಲ್ಲ. ಬಹಳಷ್ಟು ಬಾರಿ ಕರೆದಿದ್ದಾರೆ. ಹಾಗೆ ಈ ಬಾರಿಯೂ ಕೂಡ ಕರೆದಿದ್ದಾರೆ. ಸಿಎಂ ಹಾಗೂ ಶಾಸಕರು ಸಚಿವರ ಮಧ್ಯೆ ವಿಶ್ವಾಸ ಇದ್ದೇ ಇರುತ್ತಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಊಟ ಹಾಕಿನೇ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಏನಾದರೂ ಇದೆಯಾ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಂಪುಟ ಪುನರ್ರಚನೆ ನಮ್ಮ ಹಂತದಲ್ಲಿ ನಡೆಯುವಂತಹ ವಿಚಾರ ಅಲ್ಲ ಅಂತ ಹೇಳಿದ್ದಾರೆ. ಹೈಕಮಾಂಡ್ನವರು ಅವರಿಗೆ ಬಿಟ್ಟಿರ್ತಕ್ಕಂಥ ನಮ್ಮ ಹಂತದಲ್ಲಿ ನಡೆಯೋದಿಲ್ಲ. ಅದೇನಿದ್ರು ತಗೋಬೇಕು ಅನ್ನೋದು ಒತ್ತಾಯ ಜಾಸ್ತಿ ಆಗ್ತಿದೆ ಅಲ್ಲ. ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಲ್ಲ. ಒಂದು ವೇಳೆ ಹೈಕಮಾಂಡ್ ಆ ಥರ ತೀರ್ಮಾನ ಮಾಡಿದರೆ ಅದನ್ನ ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಅದು ಪೂರಕವಾಗಿ ಸೋಮವಾರ ಸಿಎಂ ಸಚಿವರಿಗೆ ಪೂರಕವಾಗಿ ಅಂತಲ್ಲ, ಅವರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು ಅದೇನು ಹೊಸ್ತ. ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಹಿನ್ನೆಲೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ವಿಶ್ವಾಸಕ್ಕೆ ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಏನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ಇದೆಲ್ಲ ನಮ್ಮ ಹಂತದಲ್ಲಿ ನಡೆಯುವಂಥದ್ದು ಅಲ್ವೇ ಅಲ್ಲ. ಇದೇನಿದ್ರು ಹೈಕಮಾಂಡಿನ ಹಂತದಲ್ಲಿ ನಡೀತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾರುತಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತ ಹೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈ ಒಂದು ಔತಣಕೂಟವನ್ನು ಕೂಡ ಏರ್ಪಡಿಸೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈ ಒಂದು ಔತಣಕೂಟ ಕೆಲವರ ಪಾಲಿಗೆ ಈ ಸೆಂಡ್ ಆಫ್ ಪಾರ್ಟಿ ಅಂತೆ ಕಾಣಿಸ್ತಾ ಇದೆ, ಹೌದಾ? ರಮ್ಯಾ, ನವೆಂಬರಲ್ಲಂತೂ ಒಂದು ಮಹತ್ವದ ರಾಜಕೀಯ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಗಳು ಇವತ್ತಿನ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಭಾಳಷ್ಟು ದಿನಗಳಿಂದ ಚರ್ಚೆ ಆಗ್ತಿತ್ತು ನವೆಂಬರಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ. ಅದು ನಾಯಕತ್ವ ವಿಚಾರದಲ್ಲಿ ಕ್ರಾಂತಿ ಆಗುತ್ತಾ, ಇಲ್ಲ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿ ಆಗುತ್ತಾ ಅನ್ನುವಂಥ ಒಂದು ಚರ್ಚೆಗಳು ಇದ್ದೇ ಇದ್ವು. ಆದರೆ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರುಗಳನ್ನು, ಶಾಸಕರುಗಳನ್ನು ತಮ್ಮ ನಿವಾಸದಲ್ಲಿ ಊಟಕ್ಕೆ ಆಹ್ವಾನ ಮಾಡಿರುವಂಥದ್ದು 13ನೇ ತಾರೀಕು. ಅದೇ ರೀತಿ ಈ ನಡುವೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್ ಪ್ರತ್ಯೇಕವಾಗಿ ಖಾಸಗಿ ಕೊಠಡಿಯಲ್ಲಿ ಸಭೆ ಮಾಡಿರುವಂಥದ್ದು ಈಗ ಹೆಚ್ಚು ಚರ್ಚೆಗೆ ಕಾರಣ ಆಗಿದೆ. ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಹಾಗೂ ಮಹದೇವಪ್ಪ ಮೂವರು ಕೂಡ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದರು. ರಾಜ್ಯದ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದರು. ಒಂದು ಕಡೆ DK ಶಿವಕುಮಾರ್ ಅವರು ಬಣ ಇಡ್ತಾ ಇರುವಂಥ ಒಂದು ಬೇಡಿಕೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥ ಒಂದು ಹೇಳಿಕೆಗಳು. ಈ ನಡುವೆ ನಮ್ಮ ಪೊಸಿಷನ್ ಏನು ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ಮೂವರು ಕೂಡ ಅವಕಾಶ ಸಿಕ್ಕಿದರೆ ನಾವು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದ್ದಂಥವ್ರೆ. ಅದರಲ್ಲಿ ಮಹದೇವಪ್ಪ ಅವರನ್ನು ಸ್ವಲ್ಪ ಕಡಿಮೆಯಾಗಿ ನಾವು ನೋಡಿದ್ರೂ ಕೂಡ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಆ ರೇಸಲ್ಲಿ ಇದ್ದೇ ಇದ್ದಾರೆ. ಹೀಗಾಗಿ ಮೂವರು ಕೂತು ಮಾತಾಡುವಂಥದ್ದು ಇವತ್ತು ಭಾಳಷ್ಟು ಚರ್ಚೆ ಆಗುತ್ತೆ. ಯಾಕಂತೇಳಿದ್ರೆ ಒಂದು ಕಡೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೂ ಹೋಗೋದಕ್ಕೂ ಮೊದಲು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಿಂದ ರಾತ್ರೋರಾತ್ರಿ ಮಾಧ್ಯಮಗಳಿಗೆ ಬಂದಂತಹ ಒಂದು ಮಾಹಿತಿ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಶಾಸಕರು ಮತ್ತು ಸಚಿವರನ್ನ ಡಿನ್ನರ್ಗೆ ಕರೆದಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಿರೋದೇನು ಅಂತ ಹೇಳಿದ್ರೆ ನವೆಂಬರಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅಂತ. ಮೊನ್ನೆ ಸುರ್ಜೇವಾಲಾ ಅವರು ಬಂದಾಗಲೂ ಕೂಡ ಇದನ್ನೇ ಹೇಳಿದ್ರು, ನವೆಂಬರ್ ತಿಂಗಳಲ್ಲಿ
ಪುನರ್ರಚನೆ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತೀವಿ ಅಂತ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ವೇಳೆ ಸಂಪುಟ ಪುನರ್ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಸಚಿವರುಗಳಿಗೆ ಏನು ಹೈಕಮಾಂಡ್ ಮೆಸೇಜ್ ಏನಿದೆಯೋ ಅದನ್ನೇ ಹೇಳೋದು. ಜೊತೆಗೆ ಒಂದು ವೇಳೆ ಯಾವುದಾದ್ರೂ ದೊಡ್ಡ ನಿರ್ಧಾರ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದರೆ ಆ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಡಿನ್ನರ್ ಪೊಲಿಟಿಕ್ಸ್ ಇರ್ಬೋದು. ಇದರ ಜೊತೆಗೆ ಮೊದಲಿಂದಲೂ ಕೂಡ ಇರುವಂಥ ಒಂದು ವಾದ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಯಾರೆಲ್ಲ ಸಚಿವರಾಗಿದ್ದಾರೋ ಅವರು ಇನ್ನು ಮೇಲೆ ಸ್ಥಾನವನ್ನು ತ್ಯಾಗ ಮಾಡಿ ಅವರು ಪಕ್ಷದ ಕೆಲಸ ಮಾಡಲಿ ಅಂತ. ಹೀಗಾಗಿ ಬಹುತೇಕ ಹಿರಿಯರು ಕೆಲವರು ಅವಕಾಶಗಳು ಸಿಗದೇ ಇರುವಂಥವರು ಕಿರಿಯರು ಹೇಳ್ತಿದ್ದು ಏನಂತ ಹೇಳಿದ್ರೆ, ಹಿರಿಯರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಡಿ, ಯುವಕರಿಗೆ ಅವಕಾಶಗಳನ್ನು ಹೆಚ್ಚಾಗಿ ಸರ್ಕಾರದ ಮಟ್ಟದಲ್ಲಿ ಕೊಡಿ ಅಂತ. ಹೀಗಾಗಿ ಸಿದ್ದರಾಮಯ್ಯವರ ಬಣದಲ್ಲೂ ಒಂದು ಚರ್ಚೆ ಆಗ್ತಿತ್ತು, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಒಂದು ಚರ್ಚೆ ಆಗ್ತಿತ್ತು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ಹಿರಿಯರನ್ನ ಈ ಬಾರಿ ಕೊಡ್ತಾರೆ ಅಂತ. ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿ ಸಚಿವರಾಗಿರುವಂತಹ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿ ಸಭೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನೋ ನಡೀತಾ ಇದೆ. ಅದನ್ನ ಯಾವ ರೀತಿಯಾಗಿ ಮನವರಿಕೆ ಮಾಡ್ಕೊಳ್ಬೇಕು, ಸಿದ್ದರಾಮಯ್ಯ ಅವ್ರಿಗೊಂದು ಸಂದೇಶ, ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಸಂದೇಶ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸಂದೇಶ. ಮಾಹಿತಿಗಾಗಿ